ಹಾಯ್ ಎಲ್ಲೋ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿದ್ರೆ ನಾನು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವತ್ತೊಂದು ಟಾಪಿಕ್ ಬಂದಿದ್ದೀನಿ. ಆಲ್ರೆಡಿ ತಮ್ಲೈನ್ ನೋಡಿದ್ದೀರಾ ಅನ್ಕೊತೀನಿ ಏನದ್ರ ಬಗ್ಗೆ ಅಂತೇಳಿ. ಪ್ರೀತಿಯಲ್ಲಿ ಮೋಸ ಹೋಗಿದ್ದೀರಾ, ಅದರಿಂದ ಹೊರಗೆ ಬರೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಟಾಪಿಕ್ ಮಾತಾಡ್ತಾ ಇದ್ದೀನಿ ಇವತ್ತು. ಇವಾಗ ಒಂದು ಹುಡುಗಿ ಆಗಲಿ ಒಂದು ಹುಡುಗ ಆಗಲಿ ಪ್ರೀತಿ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಹುಟ್ಟುತ್ತೆ. ಪ್ರಾಣಿ ಪಕ್ಷಿಗಳಿಗೆ ಪ್ರತಿಯೊಬ್ಬರಿಗೂ ಪ್ರೀತಿ ಅನ್ನೋದು, ಮೊದಲನೇ ಪ್ರೀತಿ ಅನ್ನೋದು ಆಗೇ ಇರುತ್ತೆ. ಯಾಕೆ ಅಂತಂದರೆ ಪ್ರೀತಿ ಆಗದೆ ಇರೋ ಒಬ್ಬರು ಸಿಗಲ್ಲ ಅಂತ ಅಂದ್ಕೊತೀನಿ. ಯಾಕೆಂದರೆ ಪ್ರೀತಿ ಪ್ರತಿಯೊಬ್ಬರಿಗೂ ಹುಟ್ಟಿರುತ್ತೆ. ಯಾವ ಲೈಫ್ ಟೈಮಲ್ಲಾದರೂ ಸರಿ, ಸ್ಕೂಲ್ ಟೈಮಲ್ಲಾಗಲಿ, ಕಾಲೇಜ್ ಟೈಮಲ್ಲಾಗಲಿ, ಊರುಗಳು ಇರೋ ಟೈಮಲ್ಲಾಗಲಿ, ಯಾವ ಟೈಮಲ್ಲಾದರೂ ಪ್ರೀತಿ ಅನ್ನೋದು ಒಬ್ಬೊಬ್ರಿಗೂ ಒಂದೊಂದ್ಸಲಿ ಹುಟ್ಟಿರುತ್ತೆ, ಇಲ್ಲ ಅಂತ ಹೇಳಲ್ಲ, ಆಗಿರುತ್ತೆ. ಏನೋ ಗೊತ್ತಿಲ್ಲ, ಒಬ್ಬೊಬ್ರಿಗಿರುವಲ್ವೋ ಏನೋ ಅದು ನನಗೆ ಗೊತ್ತಿಲ್ಲ. ನಾನು ಅಂದ್ಕೊಂಡಿರೋದು ಹಂಗೆ ಒಬ್ಬರ ಮೇಲೆ ಏನೋ ಸಹಜವಾಗಿ ಪ್ರೀತಿ ಹುಟ್ಬೋದೇನೋ ಅನ್ನೊಂದು ಇದ್ದೇ ಇರುತ್ತಲ್ಲ, ಆ ಥರ. ಹಾಗಾಗಿ ಈಗ ಪ್ರೀತಿ ಮಾಡಿರ್ತೀರ, ಅವಳು ನಿಮಗೆ ಒಂದು ಹುಡುಗಿ ತುಂಬ ಇಷ್ಟಪಟ್ಟು ಪ್ರೀತಿ ಮಾಡಿರ್ತೀರ, ಆ ಹುಡುಗಿ ನಿಮಗೆ ಸಿಗಲ್ಲ. ಯಾಕೆ ಅಂತಂದರೆ ಅವಳು ಒಂದು 2 ವರ್ಷ ನೀವು ಜೊತೇಲಿ ಪ್ರೀತಿ ಮಾಡಿರ್ತೀರ. ಅವಳೇನಾಗ್ಬಿಡ್ತದೆ, ಅವ್ರ ಮನೆ ಬೇರೆ ಕಡೆ ಮದುವೆ ಸೆಟ್ ಮಾಡಿ ಮದುವೆ ಮಾಡಿಬಿಡ್ತಾರೆ. ಆವಾಗ ನಿಮಗೆ ಹುಡುಗಿ ಸಿಗಲ್ಲ ಅನ್ನೋ ಒಂದು ಡಿಪ್ರೆಷನ್ ತುಂಬ ಹೋಗ್ಬಿಡ್ತೀರ. ಅವಳದೇ ಒಂದು ಯೋಚನೆ, ಅವಳದೇ ಒಂದು ಗುಂಗಲ್ಲಿ ಬದುಕ್ತಾ ಇರ್ತೀರ. ಅವಳ ಮೆಸೇಜು, ಅವಳ ನೆನಪು, ಅವಳ ಜೊತೆ ಇದ್ದಿದ್ದು, ಅವಳ ಜೊತೆ ಓಡಾಡಿದ್ದು, ಆ ಥರ ತುಂಬ ನೆನಪು ನಿಮ್ಮನ್ನು ಕಾಡಿಸ್ತಾನೇ ಇರ್ತದೆ. ಹೀಗೆ ಎಷ್ಟೋ ಜನ ಅದು ಹುಡುಗಿ ಲವ್ ಎಲ್ಲರದ್ದು ಸಕ್ಸಸ್ ಆಗಿರಲ್ಲ. 10 ಜನದಲ್ಲಿ ಒಂದು 1/4% ಕೆಲವ್ರಿಗೆ ಆಗ್ಬೋದು, 1/4% ಆಗಲ್ಲ. ಎಲ್ಲರಿಗೂ ಪ್ರೀತಿಸಿದ ಹುಡುಗಿ ಸಿಗಲ್ಲ. ಯಾಕೆ ಅಂತಂದರೆ ಸಾಮಾನ್ಯವಾಗಿ ಲವ್ ಮಾಡ್ತಾರೆ, ಎಲ್ರಿಗೂ ಸಿಗಲ್ಲ. ಒಬ್ಬೊಬ್ರಿಗೆ ಸಿಗ್ತಾರೆ, ಒಬ್ಬೊಬ್ರಿಗೆ ಸಿಗಲ್ಲ. ಅದು ಸಿಗೋದು ಅವ್ರ ಲಕ್ಕು. ಒಬ್ಬೊಬ್ಬರಿಗೆ ಪ್ರೀತಿ ಮಾಡಿದ ಹುಡುಗಿ ಸಿಗಲ್ಲ. ಆಗ ಸಿಗದೇ ಇರೋರು ಎಷ್ಟು ಚಡಪಡಿಸ್ತಾರೆ. ಅವಳ ನೆನಪು ಅವಳನ್ನ ಕಾಡ್ತಾನೆ ಇರುತ್ತೆ. ಅವರು ಮರೆಯೋಕ್ಕಾಗ್ದೇ ಎಷ್ಟೋ ಜನ ಅದೇನೋ ಹೇಳ್ತಾರಲ್ಲ ಫಿಲಮ್ಗಳಲ್ಲಿ ಹೇಳ್ತಾರೆ, ದೇವದಾಸ ಆಗ್ಬಿಟ್ಟ ಅಂತ. ಆ ಥರ ಹುಚ್ಚರ ಥರ ಅಲಿತಿರ್ತಾರೆ. ಒಂದು ಹುಡುಗಿ ನೆನಪೇ ಆಗಿರ್ಬೋದು, ಒಂದು ಹುಡುಗನ ನೆನಪಲ್ಲೇ ಆಗಿರ್ಬೋದು. ಹೀಗೆ ಪ್ರೀತಿಗೆ ಬಿದ್ದೀಯಾ, ಪ್ರೀತಿ ಸಿಗದೆ ಹೋದಾಗ ಈ ಥರ ಆಗಿರುತ್ತೆ. ಆದ್ದರಿಂದ ಹೊರಗೆ ಬರೋದು ಹೇಗೆ ಅನ್ನೋದು ಒಂದು ಟಾಪಿಕ್ ಇಟ್ಕೊಂಡು ನಾನು ಮಾತಾಡ್ತಾಯಿದ್ದೀನಿ. ನೀವು ಅದೇ ಥರ ಆ ಗುಂಗಲ್ಲೇ ಇದ್ದರೆ, ನೀವು 25 ವರ್ಷ ಬೆಳೆಸಿ ತಂದೆ ತಾಯಿ ಜೊತೆ ಬೆಳೆದಿರ್ತೀರ. ನೀವು ಅಪ್ಪ ಅಮ್ಮನ ಜೊತೆ ಇರ್ತೀರ, ಅಕ್ಕ ತಂಗಿಯರ ಜೊತೆ ಇರ್ತೀರ. ಆ ಪ್ರೀತಿನ ಮರ್ತ್ಬಿಟ್ಟು ಮಧ್ಯದಲ್ಲಿ ಬರೋ ಹುಡುಗಿ ಜೊತೆ ನೀವು ಪ್ರೀತಿನ ತುಂಬ ಅಟ್ಯಾಚ್ಮೆಂಟ್ ಬೆಳೆಸ್ಕೊತೀರ. ಅವಳನ್ನ ಬಿಡೋಕ್ಕೆ ಆಗಲ್ಲ ಅನ್ನೋಷ್ಟು ಪ್ರೀತಿನ ಅವಳ ಜೊತೆ ಬೆಳೆಸ್ಕೊತೀರ. ಅವಳು ಅಲ್ಲಿ ಒಂದು ಪ್ರೀತಿ ಏನಾಗುತ್ತೆ, ಮಿಸ್ ಆಗಿಬಿಟ್ಟು ಕೈ ಕೊಟ್ಬಿಟ್ಟು ಹೋಗ್ಬಿಡ್ತಾಳೆ ಅಂತ ಇಟ್ಕೊಳ್ಳಿ, ಬೇರೆ ಹುಡುಗನ ಜೊತೆ ಮದುವೆ ಆಗಿಬಿಡ್ತಾಳೆ ಅಂತ ಇಟ್ಕೊಳ್ಳಿ. ಆವಾಗ ನೀವು ಅವಳ ಗುಂಗಲ್ಲೇ, ಅವಳ ನೆನಪಲ್ಲೇ ಬದುಕ್ತಾನೆ ಇರ್ತೀರ. ನಿಮಗೆ 25 ವರ್ಷ ಬೆಳೆಸಿರ್ತಾರಲ್ಲ ಆ ತಂದೆ ತಾಯಿ ಪ್ರೀತಿ, ಆ ಅಕ್ಕ ತಂಗಿ ಪ್ರೀತಿನ ಬಿಟ್ಬಿಟ್ಟು ನೀವು ಈ ಪ್ರೀತಿಗೆ ಹೋಗ್ಸರ ಇದು ಮಾಡ್ತಾನೆ ಇರ್ತೀರ. ನೀವು ಅದೇ ನೆನಪಲ್ಲಿದ್ದರೆ ನಿಮಗಾಗಿ ಅಪ್ಪ ಅಮ್ಮ ಇರ್ತಾರೆ, ನಿಮಗಾಗಿ ಫ್ಯಾಮಿಲಿ ಇರುತ್ತೆ, ಅವ್ರನ್ನೂ ಸ್ವಲ್ಪ ನೆನ್ಪು ಮಾಡ್ಕೋಬೇಕು. ಈ ಥರ ನೀವು ಆ ಗುಂಗಲ್ಲೇ ಇದ್ದರೆ ಆಗಲ್ಲ. ಅದರಿಂದ ಹೊರಗೆ ಬರಲೇಬೇಕು. ಈಗ ಅವಳು ಮದುವೆ ಆಗಿರ್ತಾಳೆ. ಈಗ ಹುಡುಗಿನೇ, ಕೆಲವರು ಹುಡುಗಿರು ಬೇಗ ಮರೆತುಬಿಡ್ತಾರೆ ಅಂತ ನಾನು ಅನ್ಕೊತೀನಿ. ಯಾಕೆ ಅಂತಂದರೆ ಹುಡುಗರು ಸಾಮಾನ್ಯವಾಗಿ ಮರೆಯಲ್ಲ. ಅವ್ರ ನೆನಪಲ್ಲಿ ತುಂಬ ಜನ ಇರ್ತಾರೆ. ಕೆಲವು ಹುಡುಗಿರು ಏನು ಮಾಡ್ತಾರೆ, ಮದುವೆ ಆಯ್ತಾರೆ, ಅವ್ರ ಲೈಫ್ ಸೆಟ್ಲ್ ಆಯ್ತದೆ, ಮದುವೆ ಆಗಿ ಗಂಡನ ಜೊತೆ ಚೆನ್ನಾಗೇ ಇರ್ತಾಳೆ, ಮಗುನೂ ಆಯ್ತದೆ, ಅವ್ರ ಲೈಫ್ ಸೆಟ್ಲ್ ಆಗಿರ್ತಾರೆ, ಅವ್ರು ಚೆನ್ನಾಗಿರ್ತಾರೆ. ಇವರು ಅವರನ್ನು ನೋಡ್ಕೊಂಡು ಕೊರ್ಗಿ ಇವರು ಮದುವೆ ಆಗದೇ ದೇವದಾಸಾಗಿ ಕಾಯ್ತಾ ಇರ್ತಾರೆ. ಹಿಂಗಾಗುತ್ತೆ. ಹುಡುಗಿನೇ ಆ ಥರ ಇರಬೇಕಾದ್ರೆ ಗಂಡು ಮಕ್ಳುಗಳು ಯಾಕೆ ಆ ಥರ ಇರಬೇಕು? ಮರಿಬೇಕು, ಬಿಟ್ಬಿಡ್ಬೇಕು. ಓದೋಳು ಬಿಡ, ಅವಳಿಗಿಂತ ಚೆನ್ನಾಗಿರೋಳು ಸಿಗ್ಬೋದು. ಅಲ್ಲಿ ನಿನಗೆ ಆ ಪ್ರೀತಿ ಸಿಗೋಕ್ಕೆ ಸಾಧ್ಯ ಆಗಲಿಲ್ವೇನೋ ಬಿಟ್ಬಿಡ್ಬೇಕು. ನೀನು ಹಿಂದಿನ ಲೈಫ್ ನೆನ್ಪು ಮಾಡ್ಕೋಬೇಕು. ನಾವು 25 ವರ್ಷದಿಂದ ನಾನು ಹೆಂಗಿದ್ದೆ, ಆ ಥರ ನೀವು ಬದುಕಬೇಕು ಅನ್ನೋದು. ಅಲ್ಲಿಂದ ನೀವು ಹೊರಗೆ ಬಂದ್ಬಿಡ್ಬೇಕು. ನೀವು ಅದರಲ್ಲೇ ಇದ್ಬಿಟ್ರೆ ಕಷ್ಟ ಆಗುತ್ತೆ. ನಿಮಗಾಗಿ ಅಪ್ಪ ಅಮ್ಮ ಇರ್ತಾರಲ್ವ, ಅವ್ರಿಗೋಸ್ಕರನಾದರೂ ಅದನ್ನು ಮರಿಬೇಕು. ಯಾವ್ದು ಪ್ರೀತಿ, ಪ್ರತಿಯೊಬ್ಬರಿಗೂ ಪ್ರೀತಿ ಹುಟ್ಟಿರುತ್ತೆ. ಈ ಕೆಲವ್ರು ಹೇಳ್ತಾರೆ ನನಗೆ 2, 3, 4ನೇ ಪ್ರೀತಿ, 5ನೇ ಪ್ರೀತಿ ಅಂತ. ಒಬ್ಬೊಬ್ಬರು ಹುಚ್ಚರ ಥರ ಸುಮ್ಮನೆ ಏನೋ ಕ್ರಶ್ ಅಂತಾರಲ್ಲ, ಹಂಗೆ ನೋಡ್ಕೊಂಡು ಅವ್ರ ಮೇಲೆ ಹೋಗ್ತಿರ್ತಾರೆ. ಅದನ್ನು ಪ್ರೀತಿ ಅನ್ನಲ್ಲ, ಸುಮ್ಮನೆ ಏನೋ ಬುಟಾಟಿಕೆ ಥರ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಮಾಡ್ತಿರ್ತಾರೆ. ಒಬ್ಬೊಬ್ರಿಗೆ ಒಂದೊಂದ್ಸಲಿ ಪ್ರೀತಿ ಅಂತ ಹೇಳ್ತಾರಲ್ಲ, ಅಷ್ಟು ಅಟ್ಯಾಚ್ಮೆಂಟ್ ಆಗಿಬಿಟ್ಟಿರ್ತಾರೆ. ಅವ್ರನ್ನ ಮರೆಯೋಕ್ಕಾಗಲ್ಲ ಅಂತ ನಮಗೂ ಗೊತ್ತಿರುತ್ತೆ. ಆದರೂ ಅದರಿಂದ ಮರ್ತೀನಿ ಹೊರಗೆ ಬರಲೇಬೇಕು. ಹೊರಗೆ ಬಂದಿಲ್ಲ ಅಂದರೆ ಜೀವನ ನಡೆಯಲ್ಲ. ನಿಮ್ಮದು ಒಂದು ಜೀವನ ಇರುತ್ತೆ. ನಿಮಗಾಗಿ ಅಪ್ಪ ಅಮ್ಮ ಇರ್ತಾರೆ. ಅವ್ರಿಗೂ ಒಂದು ನನ್ನ ಮಗನ ಲೈಫ್ ಹಿಂಗೆ ಆಗುತ್ತಲ್ಲ ಅಂತ ಯೋಚನೆ ಮಾಡಿ ಅವ್ರು
ಮಾಡ್ತಿರೋ ಥರ ಮಾಡ್ಕೊಬಾರ್ದು. ಓದೋಳು ಓದ್ಲು ಅಂತ ಬಿಟ್ಬಿಟ್ಟು ಅವಳ ಲೈಫ್ ಅಷ್ಟು ಚೆನ್ನಾಗೈತೆ ಅಂತಂದ್ಮೇಲೆ ನೀವು ಯಾಕೆ ಅವಳಿಗೋಸ್ಕರ ಕೊರಗಬೇಕು, ಅವಳಿಂದ ಹೊರಗೆ ಬರಬೇಕು, ನೀವು ಬದುಕಬೇಕು. ನೀವು ಒಂದು ಮದುವೆ ಮಾಡ್ಕೊಂಡು ನಿಮ್ಮದು ಲೈಫ್ ಲೀಡ್ ಮಾಡ್ಕೋಬೇಕು. ನಿಮ್ಮ ಸಾಯೋವರೆಗೂ ನಿಮ್ಮ ಮನಸ್ಸಲ್ಲಿ ಇದ್ದೇ ಇರುತ್ತೆ, ನನ್ನ ಮೊದಲನೇ ಪ್ರೀತಿ ಅವಳು ನನಗೆ ಮೋಸ ಮಾಡಿಬಿಟ್ಲು ಅನ್ನೋದು. ಅದು ಯಾರೂ ಮರೆಯೋಕ್ಕಾಗಲ್ಲ. ಅವಳದ್ದು ಒಂದು ಮೆಸೇಜೇ ಆಗಿರ್ಬೋದು, ಅವಳು ಓಡಾಡಿರೋದೇ ಆಗಲಿ, ನೆನಪು ಅವೆಲ್ಲ ನಿಮ್ಗೆ ಕಾಡ್ತಿರ್ತದೆ. ಪ್ರತಿ ಕ್ಷಣ ಅದು ಕಾಡ್ತಾನೆ ಇರ್ತದೆ. ಅಂದರೆ ನೆನಪು ಸುಮ್ಮನೆ ಬಂದು ಹೋಗ್ಬೇಕಷ್ಟೇ. ಅದನ್ನೇ ನೆನಪು ಮಾಡಿಕೊಂಡು ಅದಕ್ಕೆ ಹೋದರೆ ಆಗಲ್ಲ, ಬಿಟ್ಬಿಟ್ಟು ಹೊರಗೆ ಬರಬೇಕು ಅನ್ನೋದು ನನ್ನ ಒಂದು ಟಾಪಿಕ್. ಈ ಥರ ಆಗ್ತಿದೆ. ತುಂಬ ಜನ ಮರೆಯೋಕ್ಕಾಗಲ್ಲ, ನಂಗೆ ಅವಳೇ ಬೇಕು ಅಂತ ಕೆಲವರು ಪ್ರಾಣ ಕಳ್ಕೊಂಡಿರೋರು ಇದ್ದಾರೆ, ನಿಜವಾಗ್ಲೂ ಡಿಪ್ರೆಷನ್ಗೆ ಹೋಗಿರೋರು ಇದ್ದಾರೆ, ಕೆಲವರು ತುಂಬ ಹುಚ್ಚರ ಥರ ಹುಚ್ಚರಾಗಿರೋರು ಇದ್ದಾರೆ. ಆ ಥರ ಆದರೆ ನಿಮಗಾಗಿ ಅಪ್ಪ ಅಮ್ಮ ನಿಮ್ಮದು ಒಂದು ಫ್ಯಾಮಿಲಿ ಇರುತ್ತೆ, ಅವ್ರಿಗೋಸ್ಕರನಾದರೂ ನೀವು ಹೊರಗೆ ಬರಬೇಕು ಅನ್ನೋದು ನನ್ನ ಒಂದು ಮಾತು. ನಾನು ಒಂದು ಉದಾಹರಣೆ ಕೊಡ್ತೀನಿ. ನನಗೆ ಗೊತ್ತಿರೋ ಒಂದು ಹುಡುಗ ಒಂದು ಫ್ರೆಂಡ್ ಮದುವೆಗೆ ಬಂದಿರ್ತಾರೆ. ಫ್ರೆಂಡ್ ಮದುವೆಗೆ ಬಂದಾಗ ಆ ಹುಡುಗಿ ಫ್ರೆಂಡು ಇವನು ಬಂದು ಹುಡುಗಿ ಕಡೆ ನೆಂಟರು ಅಲ್ಲಿ ಮದುವೆಗೆ ಹೋಗಿರ್ತಾರೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಹುಡುಗಿ ಫ್ರೆಂಡ್ ಮೇಲೆ ಈಗ ಇನ್ನೊಬ್ಬ ಫ್ರೆಂಡ್ ಬಂದಿರ್ತಾನೆ, ಅವನಿಗೆ ಮೇಲೆ ಕ್ರಶ್ ಆಗುತ್ತೆ. ಆವಾಗ ಅವರು ಹಾಗಾಗಿ ಮಾತಾಡಿಕೊಂಡು ಏನೋ ಲವ್ ಬೆಳಕಂತೆ, ಹಂಗೆ ಅವರು ಬೇರೆಯವ್ರ ಮದುವೆಗೆ ಹೋಗಿ ಅವ್ರದ್ದಲ್ಲಿ ಲವ್ ಪ್ರೀತಿ ಹುಟ್ಟುತ್ತೆ. ಹಂಗಾಗಿ 1-2 ವರ್ಷ ಲವ್ ಮಾಡ್ತಾರೆ, ಚೆನ್ನಾಗೇ ಲವ್ ಆಗುತ್ತೆ, ಚೆನ್ನಾಗೇ ಇರ್ತಾರೆ. ಆಮೇಲೆ ಏನಾಗುತ್ತೆ, ಹುಡುಗಿ ಮನೆ ಮದುವೆ ಮಾಡೋಕ್ಕೆ ಹೊರಡ್ತಾರೆ. ಆವಾಗ ಅವಳು ಹೇಳ್ಕೊಂತಾಳೆ, ನಮ್ಮನೆ ಮದುವೆ ಮಾಡ್ತಾವ್ರೆ, ನೀನು ನಿಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡು, ಇಲ್ಲಾಂದ್ರೆ ನನ್ನ ಬೇರೆ ಕಡೆ ಮದುವೆ ಮಾಡಿಬಿಡ್ತಾರೆ ಅಂತ. ಆವಾಗ ಏನು ಮಾಡ್ತಾನೆ, ಇವನು ಹೋಗಿ ತಂದೆ ತಾಯಿ ಹೇಳ್ಕೊತಾನೆ, ಹೀಗೆ ನಾನೊಂದು ಹುಡುಗಿ ಲವ್ ಮಾಡ್ತಾಯಿದ್ದೀನಿ, ನಾನು ಆ ಹುಡುಗಿನೇ ಮದುವೆ ಆಗಬೇಕು ಅಂತ ಅಪ್ಪ ಅಮ್ಮಂಗೆ ಹೇಳಿದಾಗ ಇವನು ಸ್ವಲ್ಪ ಹುಡುಗರ ಮನೆ ಕಡೆ ಇದ್ರು ಜೋರಾಗಿರೋದ್ರಿಂದ ಅವ್ರ ಮನೆ ಒಪ್ಪಲ್ಲ. ಅವರು 3 ಜನ ಹೆಣ್ಮಕ್ಳಿದ್ದಾರೆ, ನಾವು ಹೆಣ್ಮಕ್ಳು ಇರೋರನ್ನ ಮದುವೆ ಮಾಡಲ್ಲ, ಅವ್ರಿಗೆ ಗಂಡು ಮಕ್ಕಳಿಲ್ಲ, ಸಪೋರ್ಟ್ ಇರೋಲ್ಲ, ಬೇಡ ಅಂತ ಮನೇಲಿ ಜಗಳ ಮಾಡ್ತಾರೆ ಹುಡುಗನ ಜೊತೆ. ಅವನು ಏನೇನೋ ಮಾಡ್ತಾನೆ, ಟ್ರೈ ಮಾಡ್ತಾನೆ ಒಪ್ಸೋಕ್ಕೆ. ಅವ್ರ ಅಪ್ಪ ಅಮ್ಮ ಒಪ್ಪಲ್ಲ ಅಲ್ಲಿ ಮದುವೆ ಮಾಡೋಕ್ಕೆ ಹುಡುಗಿಗೆ. ಆಮೇಲೆ ಈ ಹುಡುಗಿ ಮನೆ ಬೇರೆ ಕಡೆ ಮದುವೆ ಮಾಡೋಕ್ಕೆ ಓಡಾಡ್ತಿರ್ತಾರೆ. ಈ ಹುಡುಗನ ಒಪ್ಕೊಂಡಿರ್ತಾರೆ, ಮಾಡೋಣ ನೀವು ಒಪ್ಸಪ್ಪ ಅಪ್ಪ ಅಮ್ಮನ ಅಂತ. ಇಲ್ಲಿ ಇವ್ರ ಅಪ್ಪ ಅಮ್ಮ ಒಪ್ಪಲ್ಲ. ಅಲ್ಲಿ ಹುಡುಗಿ ಮನೆ ಒಪ್ಪಿರ್ತಾರೆ. ಈಗ ಇವನ್ನೇ ಕಾಯ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ, ನಾವು ನೀನು ಯಾವತ್ತು ಒಪ್ಸ್ತೀಯೋ ಅದಾಗಲ್ಲ, ನಮಗೆ 3 ಜನ ಹೆಣ್ಮಕ್ಳಿದ್ದಾರೆ, ನಾನು ಮದುವೆ ಮಾಡಬೇಕು ನನ್ನ ಮಗಳ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾರೆ, ಬೇರೆ ಕಡೆ ಹುಡುಗನ್ನ ಮದುವೆ ಹುಡುಗನಿಗೆ ನೋಡ್ತಿರ್ತಾರೆ ಆ ಹುಡುಗಿನ. ಹಂಗೆ ಆಮೇಲೆ ಇವನಿಗೆ ಗೊತ್ತಾಗ್ಬಿಡ್ತದೆ ಆ ಹುಡುಗನ ನೋಡ್ತಾವ್ರೆ ಅಂತ ಹೇಳ್ಬಿಟ್ಟು ಇವನು ಫೋನಲ್ಲಿ ಕೇಳ್ತಾನೆ, ಅದು ಹೆಂಗೆ ಮದುವೆ ಮಾಡ್ಕೊಬಿಡ್ತೀಯ ನಾನು ಬಿಟ್ಬಿಟ್ಟು, ನೀನು ನನಗೋಸ್ಕರನೇ ಅಂತ ಇದ್ದೆ 2 ವರ್ಷದಿಂದ ಇಷ್ಟೊಂದೆಲ್ಲ ಪ್ರೀತಿ ಮಾಡಿ ಈಗ ನನಗೆ ಮೋಸ ಮಾಡ್ತೀಯ ಅಂತ ಹುಡುಗಿನ ಕೇಳ್ತಾನೆ. ಆಮೇಲೆ ಹುಡುಗಿ ಹೇಳ್ತಾಳೆ, ನಾನು ಹೇಳಿದ್ದೀನಿ ತಾನೆ, ನಮ್ಮ ಅಪ್ಪ ಅಮ್ಮನೂ ಒಪ್ಪಿದ್ದಾರೆ, ನಾನು ಒಪ್ಪಿದ್ದೀನಿ, ನಿಮ್ಮ ಅಪ್ಪ ಅಮ್ಮನ ಒಪ್ಪಿಸು ಮದುವೆ ಆಗೋಣ ಅಂತ. ನಿಮ್ಮನೆ ನಿಮ್ಮ ಅಪ್ಪ ಅಮ್ಮ ಒಪ್ಪಿಲ್ಲ ಅಂದರೆ ನಾನೇನು ಮಾಡೋಣ? ಈಗ ನಮ್ಮನೇನು ನನಗೆ ತಂಗಿರಿದ್ದಾರೆ, ನನ್ನ ಮದುವೆ ಮಾಡಬೇಕು, ಅವ್ರ ಕರ್ತವ್ಯ ಅವ್ರು ಮುಗಿಸೋಕೆ ಓಡಾಡ್ತಾವ್ರೆ, ನಾನೇನು ಮಾಡಲಿ, ಈಗ ನಾನು ಯಾವ ಕಡೆ ಇದು ಮಾಡಲಿ ಅಂತ ಹುಡುಗಿ ಹೇಳ್ತಾಳೆ. ನೀನು ಆಗಬೇಡ ಅಂತ ಹುಡುಗ ಹೇಳ್ತಾನೆ. ಅವಳು ಈ ಕಡೆ ಹುಡುಗನ ಮಾತು ಕೇಳ್ತಾಳೆ, ಅಪ್ಪ ಅಮ್ಮನ ಮಾತು ಕೇಳ್ತಾಳೆ. ಅವಾಗ ಏನು ಮಾಡ್ತಾಳೆ, ನಾನು ನಮ್ಮ ಅಪ್ಪ ಅಮ್ಮ ಹೇಳ್ದಾಗೆ ಕೇಳೋದು, ನೀನು ಒಪ್ಸಂಗಿದ್ರೆ ಒಪ್ಸು ನಾನು ಮದುವೆ ಆಗೋಕ್ಕೆ, ಇಲ್ಲ ಅಂತಂದರೆ ನಿನ್ನ ಇಷ್ಟ, ನಿಮ್ಮ ಅಪ್ಪ ಅಮ್ಮ ಏನು ಹೇಳ್ತಾರೆ ಆ ಥರ ನೀನು ಮಾಡ್ಕೊ, ನಾನು ಬಿಟ್ಬಿಡು ಅಂತ ಈ ಹುಡುಗಿ ಹೇಳ್ತಾಳೆ. ಆವಾಗ ಇವನೇನು ಮಾಡ್ತಾನೆ, ಇವನು ಏನು ಕೆಲಸ ಮಾಡ್ತಾನೆ ಅಂತಂದರೆ ಅಪ್ಪ ಅಮ್ಮನಿಗೂ ಕೇಳಿದ್ರು ಒಪ್ಪಲ್ಲ ಅಂತ ಹೇಳ್ಬಿಟ್ಟು ಇವನೇನು ಮಾಡ್ತಾನೆ, ಎದುರ್ಸೋಕ್ಕೋಸ್ಕರ ವಿಷ ಕುಡಿಯೋಕ್ಕೆ ಹೋಗ್ಬಿಟ್ಟು, ನಾನು ವಿಷ ಕುಡಿತಾ ಇದ್ದೀನಿ, ನನಗೆ ಮೋಸ ಮಾಡಬೇಡ ನೀನು ಅಂತ ಹುಡುಗಿ ಜೊತೆ ಫೋನಲ್ಲಿ ಮಾತಾಡ್ತಾನೆ. ಆಮೇಲೆ ಅವಳು ಸುಮ್ಮನೆ ತಮಾಷೆ ಮಾಡ್ತಾಳೆ ಅಂತ ಅಂದ್ಬಿಟ್ಟು, ಯಾಕೆ ಈ ಥರ ಹುಚ್ಚು ಥರ ಮಾತಾಡ್ತೀಯಾ, ನಾನು ಹೇಳ್ತಾ ಇದ್ದೀನಿ ತಾನೆ ನಿಮ್ಮ ಅಪ್ಪ ಅಮ್ಮನ ಒಪ್ಸು ಮದುವೆ ಆಗೋಣ ಅಂತ ಹೇಳ್ಬಿಟ್ಟು ಅಂತಂದ್ಬಿಟ್ಟು ಬೈದ್ಬಿಟ್ಟು ಫೋನ್ ಕಟ್ ಮಾಡಿಬಿಡ್ತಾಳೆ. ಇನ್ನು ಬರೀ ಇದೇ ಆಗೋಯ್ತು, ಯಾವಾಗಲೂ ನನಗೆ ಇದು ಮಾಡೋಕ್ಕೆ ಇದೆಯಾ ನೀನು ಅಂತ ಹೇಳ್ಬಿಟ್ಟು ಅವಳು ಫೋನ್ ಕಟ್ ಮಾಡ್ತಾಳೆ. ಇವನೇನು ಮಾಡ್ತಾನೆ, ಆ ಕೋಪಕ್ಕೇ ವಿಷನ ಕುಡಿದು ಬಿಡ್ತಾನೆ. ಅವನು ಕುಡಿಬೇಕು ಅಂತ ಕುಡಿತಾನೋ ಎದುರ್ಸಕ್ಕೆ ಕುಡಿತಾನೋ ಗೊತ್ತಿಲ್ಲ, ಅದನ್ನು ಡ್ರಿಂಕ್ಸ್ ಜೊತೆ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಹೊಡೆದ್ಬಿಡ್ತಾನೆ. ಆಮೇಲೆ ಅವನು ಹುಡುಗಿ ಫೋನ್ ಮಾಡಿ ಮತ್ತೆ ಹೇಳ್ತಾನೆ, ನಾನು ಎಣ್ಣೆ ಕುಡಿದ್ಬಿಟ್ಟಿದ್ದೀನಿ, ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ಬಿಟ್ಟಿದ್ದೀನಿ ನಾನು, ಈಗ ನನ್ನ ಬದುಕಿಸ್ಕೊ ನೀನು, ಇಲ್ಲಾಂದ್ರೆ ನಾನು ಸತ್ತೋಯ್ತೀನಿ ಅಂತ ಹುಡುಗಿ ಫೋನ್ ಮಾಡ್ತಾನೆ. ಅವಳು ಹೇಳ್ತಾಳೆ, ನೀನು ಸುಮ್ಮನೆ ನೀನು ನಾಟಕ ಮಾಡಬೇಡ, ನಿನ್ನ ಕೈಲಾದರೆ ಒಪ್ಸು, ಸುಮ್ಮನೆ ಯಾಕೆ ನನಗೆ ಟಾರ್ಚರ್ ಕೊಡ್ತೀಯ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾನೆ. ಆ ಹುಡುಗಿ ನೆಂಬಲ್ಲ, ಅವನ್ನೇ ವಿಷ ಕುಡ್ದಾನೆ ಅಂತ ಹೇಳ್ಬಿಟ್ಟು. ಆಮೇಲೆ ಇವನಿಗೆ ತಡ್ಕೊಳಕ್ಕಾಗಲ್ಲ, ಹೊಟ್ಟೆ ಉರಿ ಸ್ಟಾರ್ಟ್ ಆಗಿಬಿಡ್ತದೆ. ಇವನು ಫ್ರೆಂಡ್ಗಳಿಗೆಲ್ಲ ಫೋನ್ ಮಾಡ್ಕೊತಾನೆ, ನಾನು ಹಿಂಗೆ ವಿಷ ಕುಡಿದ್ಬಿಟ್ಟಿದ್ದೀನಿ, ನಾನು ಬದುಕಿಸ್ಕೊಡೋ, ನಾನು ಬದುಕಿಸ್ಕೊಡೋ, ನಾನು ಹುಡುಗಿ ಮದುವೆ ಆಗಬೇಕು ಅಂತ ಹೇಳ್ತಾನೆ. ಆವಾಗ ಏನು ಮಾಡ್ತಾರೆ, ಫ್ರೆಂಡ್ಸ್ ಎಲ್ಲ ಬಂದು ಅವನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸೋಷ್ಟ್ರೊಳಗೆ ಆಲ್ರೆಡಿ ಲೇಟಾಗಿ ಹೋಗಿರ್ತದೆ. ಅವ್ನಿಗೆ ವಿಷ ತುಂಬ ಜಾಸ್ತಿ ಆಗಿಬಿಟ್ಟು ಅವ್ನಿಗೆ ಇದಾಗ್ಬಿಟ್ಟು ಪ್ರಾಣನೇ ಕಳ್ಕೊತಾನೆ.
ಅಲ್ಲಿ ಯಾರು ತಪ್ಪು ಅಂತ ಹೇಳೋಕ್ಕಾಗುತ್ತೆ? ಅಲ್ಲಿ ಪ್ರಾಣ ಹೋಗುತ್ತೆ, ಒಂದು ಪ್ರಾಣ ಕಳ್ಕೊತಾನೆ, ಒಂದು ಹುಡುಗಿಗೆ ಹೋಗ್ಸಾರ ಒಂದು ಪ್ರಾಣ ಕಳ್ಕೊತಾನೆ. ಆಗ ಅವ್ರ ಅಪ್ಪ ಅಮ್ಮ ಏನು ಯೋಚನೆ ಮಾಡ್ತಾರೆ? ನನ್ನ ಮಗ ಹೇಳ್ದಂಗೆ ನಾನು ಒಪ್ಪಿದರೆ ನನ್ನ ಮಗ ಉಳ್ಕೊತಿದ್ದೀನೋ ಅಂತ ಈ ಥರ ಯೋಚನೆ ಮಾಡ್ತಾನೆ, ಅಪ್ಪ ಅಮ್ಮ ಯೋಚನೆ ಮಾಡ್ತಾರೆ. ಇಲ್ಲಿ ಹುಡುಗಿಯಿಂದನೇ ಹುಡುಗ ಸತ್ತನೇನೋ ಅಂತ ಹೇಳ್ಬಿಟ್ಟು ಹುಡುಗಿ ಮೇಲೆ ಟಾರ್ಚರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿನ್ನಿಂದನೇ ನನ್ನ ಮಗ ಸತ್ತಿದ್ದು, ನಿನ್ನಿಂದ ಬಿದ್ದೆ ಹಿಂಗಾಯಿತು ಅಂತ. ಈಗ ಹುಡುಗಿ ತಪ್ಪು ಅಂತ ಹೇಳೋಕ್ಕಾಗುತ್ತೋ? ಅಪ್ಪ ಅಮ್ಮನ ತಪ್ಪು ಅಂತ ಹೇಳೋಕ್ಕಾಗುತ್ತೋ? ಈ ಹುಡುಗನ ತಪ್ಪು ಅಂತ ಹೇಳೋಕ್ಕಾಯ್ತೋ ಹೇಳಿ? ಈ ಥರ ಎಷ್ಟೋ ಜನ ತಪ್ಪು ಮಾಡ್ತಾಯಿದ್ದಾರೆ. ಈ ಥರ ತಪ್ಪುಗಳನ್ನ ಮಾಡಬಾರ್ದು. ಖಂಡಿತವಾಗ್ಲೂ ನಿಮ್ಮ ಕೈಲಿ ಕೆಪಾಸಿಟಿ ಇದ್ದರೆ ಒಪ್ಪಿಸ್ಬೇಕು, ಆಗಬೇಕು. ಇಲ್ಲಾಂದರೆ ಸುಮ್ಮನೆ ಇದ್ಬಿಡ್ಬೇಕು. ಈಗ ನಿಮ್ಮ ಕೈಯಾರ ನೀವು ಪ್ರಾಣ ಕಳ್ಕೊಂಡ್ರಿ, ನಿಮ್ಮ ಅಪ್ಪ ಅಮ್ಮ ಇರೋವರೆಗೂ ಬದುಕಿರೋವರೆಗೂ ಕೊರ್ಗಿ ಸಾವು ತೊಗೊಬೇಕು, ಆಯಿತಾ? ಈಗ ಆ ಹುಡುಗಿ ಒಂದು ಸ್ವಲ್ಪ ದಿನ ನೆನ್ಪು ಮಾಡ್ಕೊತಾಳೆ, ಮರಿತಾಳೆ, ಅಪ್ಪ ಅಮ್ಮ ತೋರಿಸಿದ ಹುಡುಗನ ಮದುವೆ ಆಯ್ತಾಳೆ, ಅವಳ ಲೈಫ್ ಸೆಟ್ಲು ಮಾಡ್ಕೊತಾಳೆ, ಅವಳ ಗಂಡನ ಜೊತೆ ಆಯಾಕೆ ಚೆನ್ನಾಗಿರ್ತಾಳೆ. ಸತ್ತೋನು ಯಾರು? ಇವನು ಸೊತ್ತ. ಹಿಂಗೆ ಸತ್ತರೆ ಏನು ಸಿಗುತ್ತೆ? ಖಂಡಿತವಾಗ್ಲೂ ನಿಮ್ಮ ಕೈಲಾದರೆ ಒಪ್ಪಿಸ್ಬೇಕು, ಮದುವೆ ಆಗಬೇಕು. ನೀವೇನೋ ಮಾಡೋಕ್ಕೆ ಹೋಗ್ತೀರಾ, ನೀವೇನೋ ಆಗ್ತೀರಾ. ಈ ಕಡೆ ತಂದೆ ತಾಯಿಗೆ ಒಳ್ಳೆ ಮಗ ಆಗಲಿಲ್ಲ, ಈ ಕಡೆ ನೀನು ಈ ಥರ ಒಪ್ಪಿಸಿ ಒಂದು ಇದು ಮಾಡ್ಕೊಳಕ್ಕಾಗಲಿಲ್ಲ, ಈ ಥರ ಮಾಡ್ಕೊತೀರಾ, ಕೈಯಾರ ಕಳ್ಕೊತೀರಾ. ನಿಜವಾಗ್ಲೂ ಪ್ರಾಣ ಕಳ್ಕೊಬಾರ್ದು. ಹೋದ್ರೆ ಬೇಡ ಬಿಡು, ನಮ್ಮ ಅಪ್ಪ ಅಮ್ಮ ಹೇಳ್ದಂಗೆ ಕೇಳೋಣ ಅಂತ ಅಪ್ಪ ಅಮ್ಮನ ಮಾತಾರ ಕೇಳಬೇಕು. ನೀವು ಯಾವುದಾದ್ರೂ ಒಂದಾದರೂ ಒಳ್ಳೆಯದಾಗುತ್ತೆ. ಈ ಕಡೆ ನೀವು ಇವ್ರ ಮಾತು ಕೇಳದೆ ನಿಮ್ಮದೇ ಆದ ನಿರ್ಧಾರ ತೊಗೊಂಡು ನಿಮ್ಮ ಪ್ರಾಣನ ನೀವು ಕಳ್ಕೊಂಡ್ರೆ ಯಾರಿಗೂ ಲಾಸ್ ಅಂದ್ರೆ ಅಪ್ಪ ಅಮ್ಮಂಗೆ ಲಾಸ್ ಆಯಿತು. ಇಷ್ಟು ವರ್ಷ ಬೆಳೆಸಿದ ಮಗ ಕೈ ತಪ್ಪೋದ್ನಲ್ಲ ಅಂತ ಅವ್ರಿಗೆ ಯೋಚನೆ ಬರುತ್ತೆ. ಈಗ ಹುಡುಗಿ ಏನು ಮಾಡ್ತಾಳೆ? ಬೇರೆ ಕಡೆ ಮದುವೆ ಆಯ್ತಾಳೆ, ಅವಳು ಚೆನ್ನಾಗಿರ್ತಾಳೆ. ಹಾಳಾಗಿದ್ದೆ ಯಾರ್ದು ಲೈಫು? ಈ ಹುಡುಗಂದು. ಅಪ್ಪ ಅಮ್ಮಂಗೆ ಒಬ್ಬ ಮಗ, ಇರೋನೊಬ್ಬ ಮಗನೂ ಹೋದ. ಏನಾಯ್ತು ಹೇಳಿ? ಈ ಥರ ಆಗುತ್ತೆ. ಈ ಥರ ಯೋಚನೆ ಮಾಡಬಾರ್ದು. ಕೆಟ್ಟ ಆಲೋಚನೆಗಳು ಮಾಡಲೇಬಾರ್ದು. ಖಂಡಿತವಾಗ್ಲೂ ಏನು ಅಂತಂದರೆ ಯೋಚನೆ ಮಾಡಬೇಕು. ಏನಾದರೂ ಅದಕ್ಕೆ ಒಂದು ಸೊಲ್ಯೂಷನ್ ಸಿಗುತ್ತೆ. ನೀವು ಸಡನ್ನಾಗಿ ಪ್ರಾಣ ಕಳ್ಕೊಬಾರ್ದು. ಏನು ಅಂತಂದರೆ ಎದುರ್ಸಕ್ಕೆ ಹೋಗಿದ್ರೋ ನಿಮ್ಮ ಸ್ವಂತವಾಗೇ ಪ್ರಾಣ ಕಳ್ಕೊಂಡ್ರೋ ಅದು ನನಗೆ ಗೊತ್ತಿಲ್ಲ. ನಿಮ್ಮ ಮನಸ್ಸಲ್ಲಿ ಏನಿತ್ತು ಅನ್ನೋದು ಈ ಥರ ಮಾಡಿ ಅಪ್ಪ ಅಮ್ಮನ್ನ ಮನಸ್ಸು ನೋಯಿಸಿದ್ರಿ. ಈಗ ಅಪ್ಪ ಅಮ್ಮ ನನ್ನ ಮಗ ಹೇಳ್ದಂಗೆ ಹುಡುಗಿಗೆ ಮದುವೆ ಮಾಡಿದರೆ ನನ್ನ ಮಗ ನನ್ನ ಜೊತೆ ಇರ್ತಿದ್ದೇನೋ ಅನ್ನೋದು ಯೋಚನೆನೂ ಬದುಕೋ ಥರ ಮಾಡಿಬಿಟ್ರಿ. ನನ್ನ ಮಗ ನನ್ನ ಮಾತು ಕೇಳ್ತೀನಿ, ಈ ಥರ ತಪ್ಪು ಮಾಡ್ಕೊಂಡಲ್ಲಪ್ಪ ಅಂತಲೂ ಯೋಚನೆ ಮಾಡ್ದಂಗೆ ಆಯ್ತೀವಿ. ಈಗ ಅಪ್ಪ ಅಮ್ಮ ಏನು ಅಂತಂದರೆ ಇರೋವರೆಗೂ ನನ್ನ ಮಗನ ನಾನೇ ಕೊಂದೇನೋ ಅನ್ನೋ ಒಂದು ಇದರಲ್ಲಿ ಆಗೋ ಥರ ಆಗೋಯ್ತು ಪಾಪ. ಆ ಥರ ತುಂಬ ಆಗ್ತಿದೆ. ಈ ಥರ ಎಲ್ಲ ಮಾಡ್ಕೊಬಾರ್ದು ಅನ್ನೋದು. ಇದರಿಂದ ಹೊರಗೆ ಬರಬೇಕು. ಈಗ ನೋಡಿ, ಒಂದು ಪ್ರೀತಿಗೋಸ್ಕರ ಈ ಕಡೆ ಅಪ್ಪ ಅಮ್ಮನಿಗೆ ಸ್ವಂತ ಒಬ್ಬ ಮಗ ಹಿಂದೆ ಇಲ್ಲ ಮುಂದೆ ಇಲ್ಲ ಕಳ್ಕೊಂಡ್ರು. ಅವ್ರಿಗೆ ಯಾರು ನಾಳೆ? ಅವ್ರನ್ನ ಯಾರು ಕಾಯ್ತಾರೆ? ಅವ್ರು ಯಾರು ನೋಡ್ತಾರೆ? ಹಂಗಾಗಿ ನಾನು ಇದ್ರ ಬಗ್ಗೆ ಟಾಪಿಕ್, ಇದರಿಂದ ಹೊರಗೆ ಬರಬೇಕು. ಪ್ರೀತಿ ಎಲ್ರಿಗೂ ಇರುತ್ತೆ. ಅವಳು ಸಿಕ್ಕಿಲ್ಲ ಅಂದರೆ ಇನ್ನೊಬ್ಳು ಸಿಗ್ತದೆ, ಅವ್ನು ಸಿಕ್ಕಿಲ್ಲ ಅಂದರೆ ಇನ್ನೊಬ್ಬ ಸಿಗ್ತಾರೆ. ಹಂಗಂತ ಅಂದ್ಬಿಟ್ಟು ಅವರೇ ಬೇಕು ಅಂತ ಆಗಲ್ಲ. ಅದು ನಿಮ್ಮ ಹಣೆ ಬರದಲ್ಲಿ ಬರೆದಿದ್ರೆ ಖಂಡಿತವಾಗ್ಲೂ ಸಿಕ್ಕುತ್ತೆ. ಎಲ್ಲರಿಗೂ ಪರ್ಫೆಕ್ಟು ಪ್ರೀತಿ ಮಾಡಿದವರೇ ಸಿಗ್ತಾರೆ ಅನ್ನೋದು ಸುಳ್ಳು. ಹಂಗೇನಾದರೂ ಆಗಿದರೆ ಪ್ರಪಂಚದಲ್ಲಿ ಎಲ್ಲರಿಗೂ ಪ್ರೀತಿ ಮಾಡಿರೋರೇ ಸಿಗೋರು. ಅದು ನಿಮ್ಮ ಹಣೆ ಬರದಲ್ಲಿ ಬರೆದಿರಬೇಕು. 100%ಅಲ್ಲಿ 50% ಸಕ್ಸಸ್ ಆಗ್ಬೋದು, ಕೆಲವು ಸಕ್ಸಸ್ ಆಗಲ್ಲ. ಅದಾಗಿಲ್ಲ ಅಂತ ಅಂದ್ಬಿಟ್ಟು ನೀವು ಅದೇ ಗುಂಗಲ್ಲಿ ಇದ್ದರೆ ಆಗಲ್ಲ. ಹೊರಗೆ ಬರಬೇಕು. ನಿನಗೂ ಆಗಿ ಅಪ್ಪ ಅಮ್ಮ, ನಿಮ್ಮದು ಒಂದು ಫ್ಯಾಮಿಲಿ ಎಲ್ಲ ಇರುತ್ತೆ. ನಿಮ್ಮ ಲೈಫ್ ನೆನ್ಪು ಮಾಡ್ಕೋಬೇಕು. ಹಿಂದಿನ ಲೈಫ್ ಹೆಂಗಿತ್ತು, ನಾವು ಹೆಂಗೆ ಬದುಕ್ತಿದ್ದೋ, ನಾವು ಯಾವ ಥರ ಇದ್ದೋ ಅಂತ ಅಂದ್ಬಿಟ್ಟು ಆ ಲೈಫ್ ನೆನ್ಪು ಮಾಡ್ಕೋಬೇಕು. ನೀವು ಬರೀ ಇವ್ರ ಜೊತೆ ಓಡಾಡಿದ್ದು, ಈ ಮಧ್ಯೆ ಬಂದವ್ರ ಜೊತೆನೇ ನೀವು ನೆನ್ಪು ಮಾಡ್ಕೊಂಡ್ರೆ ಅದಾಗಲ್ಲ. ಅದರಿಂದ ಹೊರಗೆ ಬರಬೇಕು. ನಿನಗಾಗಿ ಇನ್ನೊಬ್ಳು ಇದ್ದಾಳೇನೋ ಅಂತ ಕಾಯಬೇಕು. ಮತ್ತೆ ಸಿಗುತ್ತೆ, ಮತ್ತೆ ಪ್ರೀತಿ ಅಂದರೆ ಅಂದ್ಕೊತೀರ ನೀವು. ಆ ಪ್ರೀತಿ ಮರೆಯೋಕ್ಕಾಗಲ್ಲ ಅಂತ. ಮರಿಲೇಬೇಕು. ಮರಿದೇ ಹೋದರೆ ಆಗಲ್ಲ. ಮರೆದು ಹೊರಗೆ ಬಂದ್ರೇ ನಿಮ್ಮದು ಒಂದು ಜೀವನ ಕಟ್ಕೊಳಕ್ಕಾಗೋದು, ನಿಮ್ಮ ಜೀವನ ರೂಪಿಸ್ಕೊಳಕ್ಕಾಗೋದು, ನಿಮ್ಮ ಬದುಕು ಮುಂದೆ ಸಾಗೋಕ್ಕೆ ಸಾಧ್ಯ. ಈ ಥರನೇ ಇರಬೇಕು. ಹೊರಗೆ ಬರಲೇಬೇಕು. ಖಂಡಿತವಾಗ್ಲೂ ಬರ್ಬೋದು, ಬರದೇ ಏನಿಲ್ಲ. ಅದರಿಂದ ತೆಗ್ದಾಕ್ಬಿಡ್ಬೇಕು. ಅದ್ರನ್ನ ನೆನಪಿಂದ ಹೋಗ್ಬಿಡ್ಬೇಕು. ನನಗೂ ಒಂದು ಫ್ಯಾಮಿಲಿ ಇದೆ, ಆ ಫ್ಯಾಮಿಲಿ ಹೋಗ್ಸಾರ ಬದುಕನ, ನಂದು ಮುಂದಿನ ಜೀವನ ನೋಡ್ಕೋಬೇಕು ಅನ್ನೋ ಥರ ಎಲ್ಲ ಥಿಂಕ್ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಹೊರಗೆ ಬರ್ಬೋದು. ಹೊರಗೆ ಬರ್ದೇ ಇಲ್ಲ. ಈ ಥರ ಎಷ್ಟೋ ನಡೀತಾನೆ ಇದೆ ಪ್ರಪಂಚದಲ್ಲಿ. ಇದೇ ಆಗ್ತಿರೋದು. ಅವ್ರನ್ನೂ ಕೊಲೆ ಮಾಡಿದ್ರು, ಇವ್ರನ್ನೂ ಕೊಲೆ ಮಾಡಿದ್ರು, ಇದು ಕೊಲೆ ಆಯಿತು, ಅದು ಕೊಲೆ ಆಯಿತು. ಪ್ರೀತಿಗೋಸ್ಕರ ನನಗೆ ಅವಳು ಮೋಸ ಮಾಡೋದು, ನನಗೆ ಸಿಕ್ತು ಹೋದ್ಮೇಲೆ ಅವನಿಗೂ ಸಿಗಬಾರ್ದು ಅಂತ ಪ್ರಾಣ ತೆಗೆಯೋದು, ಈ ಥರ ಎಲ್ಲ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ಈ ಥರ ಎಲ್ಲ ಕೆಲಸ ಮಾಡಬೇಡಿ. ಸಿಕ್ಕಿಲ್ಲ ಅಂದರೆ ಬಿಟ್ಬಿಡಿ. ಹೊರಗೆ ಬನ್ನಿ. ನಿನಗಾಗಿ ಒಂದು ಫ್ಯಾಮಿಲಿ ಇರುತ್ತೆ. ಅಪ್ಪ ಅಮ್ಮ, ಅಕ್ಕ ತಂಗಿ, ಫ್ರೆಂಡ್ಸು ಎಲ್ಲ ಇರುತ್ತೆ. ನಿಮ್ಮ ಲೈಫು ಎಂಜಾಯ್ ಮಾಡಿ, ಚೆನ್ನಾಗಿರಿ, ಮುಂದಿನ ಜೀವನ ಕಟ್ಕೊಳ್ಳಿ, ಬದುಕಿ.
ಎಲ್ಲ ಚೆನ್ನಾಗಿರ್ತದೆ. ಇಷ್ಟು ಇದು ನನ್ನ ಮಾತುಗಾರಿಕೆ ಇವತ್ತು. ಅಂದರೆ ಏನು ಗೊತ್ತಿಲ್ಲ, ನನಗೆ ಗೊತ್ತಿರೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹೊರಗಡೆ ಬಂದ್ರೇ ಲೈಫ್ ಚೆನ್ನಾಗಿರೋದು. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಂಗಾಗಿ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್.